1999ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ IC-814 ಅನ್ನುವ ಇಂಡಿಯನ್ ಏರ್ಲೈನ್ಸ್ ನ ವಿಮಾನ ಕಠ್ಮಂಡುವಿನಿಂದ ದಿಲ್ಲಿಗೆ ಬರ್ತಾ ಇತ್ತು. ಕಠ್ಮಂಡುವಿನಲ್ಲಿ ಟೇಕ್ ಆಫ್ ಆಗಿ 40 ನಿಮಿಷ ಆದ ನಂತರ 5 ಜನ ಟೆರರಿಸ್ಟ್ ಸೇರಿ ಅದನ್ನು ಹೈಜಾಕ್ ಮಾಡ್ಬಿಟ್ಟು ಆ ಘಟನೆಯ ಮೇಲೆ ನೆಟ್ಫ್ಲಿಕ್ಸ್ ನಲ್ಲಿ ಒಂದು ಸೀರೀಸ್ ಬಂದಿದೆ, IC-814 ದಿ ಕಂದಹಾರ್ ಹೈಜಾಕ್. ಅದರಲ್ಲಿ ಹೈಜಾಕರ್ಗಳ ಹೆಸರು, ಒಬ್ಬನ ಹೆಸರು ಚೀಫ್, ಇನ್ನೊಬ್ಬರ ಹೆಸರು ಡಾಕ್ಟರ್, ಮತ್ತೊಬ್ಬನ ಹೆಸರು ಬರ್ಗರ್, ಇನ್ನೊಬ್ಬ ಹೈಜಾಕರ ಹೆಸರು ಭೋಲಾ, ಮತ್ತೊಬ್ಬನ ಹೆಸರು ಶಂಕರ. ಈ ಹೈಜಾಕರ ಹೆಸರು ಅಂತ ವೆಬ್ ಸೀರೀಸ್ ನಲ್ಲಿ ತೋರಿಸಿದೆ. ಆಕ್ಚುಲಿ ಇವ್ರ ಹೆಸರೇನು? ಇಬ್ರಾಹಿಂ ಅಥರ್, ಶಾಹಿದ್ ಅಖ್ತರ್ ಸೈಯದ್, ಸನ್ನಿ ಅಹಮದ್ ಖಾಜಿ, ಜುಹೂರ್ ಮಿಸ್ತ್ರಿ ಮತ್ತು ಶಾಕಿರ್ ಅಂತ ಇವ್ರ ಹೆಸರು. ಆ ಹೆಸರು ತೆಗೆದು ಈ ಹೆಸರು ಇಟ್ಟಿದ್ದು ದೊಡ್ಡದೊಂದು ಗಲಾಟೆ. ಅಂದ್ರೆ ಒಟ್ಟಾರೆಯಾಗಿ ಏನ್ ಹೈಜಾಕ್ ಆಗಿದ್ದು ಹಿಂದೂಗಳಿಂದ ಅಂತ ತೋರಿಸೋದಕ್ಕೆ ಹೊರಟಿದ್ದೀರಾ? ಈ ಚರ್ಚೆ ಆದಾಗ ಇಂಥ ಚರ್ಚೆಗಳಿಗೆ ಯಾಕೆ ಬಿಡ್ಬೇಕಪ್ಪ, ಇದೇನಿದು ನಮ್ಗೆ ಅರ್ಥ ಆಗಲ್ವಾ ಇತ್ಯಾದಿ ಬರುತ್ತೆ. ಇತ್ತೀಚೆಗೆ ಯಲಬುರ್ಗಾದಲ್ಲಿ ಏನೋ ಒಂದು ಮರ್ಡರ್ ಆಯ್ತು, ಕ್ಷೌರಿಕ ದಲಿತ ಯುವಕನನ್ನು ಕೊಂದಂತ. ನೀವು ಆ ಕೊಲೆ ಹೇಳುವಾಗ ಅವನು ಸತ್ತವನ್ ದಲಿತ, ಕೊಂದವನ್ ಕ್ಷೌರಿಕ ಅಂತ ಹೇಳದೆ ಹೋದ್ರೆ, ಯಾಕೆ ಅಂದ್ರೆ ಅಲ್ಲಿ ಕೊಲೆ ನಡೆದಿರೋದೇ ಅವನು ದಲಿತ ಅನ್ನುವ ಕಾರಣಕ್ಕೆ. ಆತನ ಜಾತಿ ಆ ಕ್ರೈಮ್ ನಲ್ಲಿ ಪಾತ್ರ ವಹಿಸಿರುತ್ತೆ. ಅವನು ದಲಿತನಾಗಿರದೇ ಹೋಗಿದ್ರೆ ಆ ರೀತಿ ಹಲ್ಲೆಗೊಳಗಾಗುವ, ಕೊಲೆಯಾಗುವ ಸಾಧ್ಯತೆಗಳು ಇರಲಿಲ್ಲ. ಆ ಕಾರಣಕ್ಕೆ ಅಲ್ಲಿ ಜಾತಿಯ ಪ್ರಸ್ತಾಪ ಪ್ರಮುಖ. ಇಲ್ಲಿ ಇವರು ಮುಸ್ಲಿಮರಾಗಿರದೆ ಹೋಗಿದ್ರೆ ಪ್ಲೇನ್ ಹೈಜಾಕ್ ಮಾಡ್ತಿದ್ರ? ಐ ಆಮ್ ಆಸ್ಕಿಂಗ್ ಪ್ಲೇನ್, ಸಿಂಪಲ್ ಅಂಡ್ ಸ್ಟ್ರೇಟ್ ಕ್ವಶನ್. ಇವರು ನಿಜವಾಗ್ಲೂ ರಮೇಶ, ಉಮೇಶ, ಶಂಕರ, ಭೋಲಾ, ಕೃಷ್ಣ, ಕಿಶನ್ ಆಗಿದ್ರೆ ಪ್ಲೇನ್ ಹೈಜಾಕ್ ಮಾಡ್ತಿದ್ರ? ಇವರು IC-814 ಹೈಜಾಕ್ ಮಾಡ್ತಿದ್ರ? ನಾನು ಈ ಕೇಸಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಇನ್ನೊಂದು ಖಲಿಸ್ತಾನಿ ಟೆರರಿಸ್ಟ್ ಗಳು ಹೈಜಾಕ್ ಮಾಡ್ತಾರೆ. ಅವರು ಸಿಖ್ಖರಾಗಿರದೆ ಹೋಗಿದ್ರೆ ಅವರು ಆ ಪ್ಲೇನ್ ಹೈಜಾಕ್ ಮಾಡ್ತಿದ್ರೆ? ಇಲ್ಲ. ಹಂಗಿರುವಾಗ ಅದನ್ನ ಹೇಳದೆ ಹೋದ್ರೆ ನೀವು ಇಡೀ ಲಾಜಿಕ್ ಅನ್ನೇ ಹಾಳು ಮಾಡ್ದಂಗೆ, ಅದು ಲಾಜಿಕ್ ಹಾಳು ಮಾಡ್ದಂಗೆ. ಅದನ್ನ ಯಾಕೆ ಮಾಡ್ತೀರಿ? ಏನು ದುರುದ್ದೇಶ? ಹೇಳೋದನ್ನ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ ಮೆಸೇಜ್. ಇವರು ಇಂತಿಂತ ಕೋಡ್ ನೇಮ್ ಗಳನ್ನ ಹೈಜಾಕ್ ಸಂದರ್ಭದಲ್ಲಿ ವಿಮಾನದೊಳಗೆ ಮಾತಾಡಕ್ಕೆ ಇಟ್ಕೊಂಡಿದ್ರು, ಹೇಳ್ಬೇಕಲ್ಲ ಅದನ್ನ.